ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ರಾಮೇಶ್ವರಂನ ಒಂದು ರಿಕ್ಷಾದಲ್ಲಿ ಹೊರಟಿದ್ದೇನೆ. ಈ ರಿಕ್ಷಾದವ್ರದ್ದು ಪ್ಯಾಕೇಜ್ ಇದೆ. 1200 ಅಥವಾ 1500 ರೂಪಾಯಿಗೆ ಸುಮಾರು 12 ಸ್ಥಳಗಳನ್ನ ತೋರಿಸ್ಕೊಂಡು ಬರ್ತಾರಂತೆ. ಅದರಲ್ಲಿ ಧನುಷ್ಕೋಡಿ, ರಾಮ್ ಸೇತು, ವಿಭೀಷಣ ದೇವಾಲಯ, ಹೀಗೆ ಹಲವಾರು ಸುಮಾರು ಒಂದು 12 ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಆಟೋ ಮಾಡ್ಕೊಂಡು ಹೊರಟಿದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ಇದು ಧನುಷ್ಕೋಡಿಗೆ ಹೋಗುವ ರಸ್ತೆ. ಈ ರಸ್ತೆಯಲ್ಲಿ ಸಾಗ್ತಾ ಇದ್ರೆ ಮೈ ರೋಮಾಂಚನಗೊಳ್ಳುವ ದೃಶ್ಯಗಳನ್ನ ನೀವು ಕಾಣಬಹುದು. ಇದು ವಿಭೀಷಣನ ಪಟ್ಟಾಭಿಷೇಕವಾದ ಸ್ಥಳ. ಅಲ್ಲಿ ಒಂದು ಕೋದಂಡರಾಮ ದೇವಸ್ಥಾನ ಅಂತ ಕಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರು ವಿಭೀಷಣನ ದೇವಸ್ಥಾನ ಅಂತಲೂ ಕರೀತಾರೆ. ವಿಭೀಷಣನ ದೇವಸ್ಥಾನದಿಂದ ರಾಮೇಶ್ವರ ದೇವಸ್ಥಾನ ಅಂದ್ರೆ ಜ್ಯೋತಿರ್ಲಿಂಗದ ದೇವಸ್ಥಾನವನ್ನ ನೋಡ್ಬೋದು. ಸುಮಾರು ರಸ್ತೆ ಮುಖಾಂತರ ಸಾಗಿದ್ರೆ ಒಂದು 14ರಿಂದ 15 ಕಿಲೋಮೀಟರ್ ಆಗ್ಬೋದು. ನೇರ ಮಾರ್ಗದಲ್ಲಿ ಸಾಗಿದ್ರೆ ಒಂದು 5-6 ಕಿಲೋಮೀಟರ್ ಆಗ್ಬೋದು. ಇದೇ ನೋಡಿ ಧನುಷ್ಕೋಡಿ, ನಮ್ಮ ದೇಶದ ಕಟ್ಟ ಕಡೆಯ ಭೂಭಾಗ. ಇಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗೋದು 2 ಸಮುದ್ರಗಳು. ಒಂದು ಹಿಂದೂ ಮಹಾಸಾಗರ, ಮತ್ತೊಂದು ಬಂಗಾಳ ಕೊಲ್ಲಿ. ಬಲಭಾಗಕ್ಕೆ ಹಿಂದೂ ಮಹಾಸಾಗರ, ಎಡಭಾಗಕ್ಕೆ ಬಂಗಾಳ ಕೊಲ್ಲಿ. ಹಾಗೇನೆ ನೇರವಾಗಿ ನಿಮ್ಗೆ ಅಲ್ಲಿ ಕಾಣ್ತಿರುವಂತ ಉಸುಕಿನ ಗುಡ್ಡೆಗಳನ್ನ ನೋಡಿದ್ರೆ ಅಲ್ಲಿಂದಾನೇ ರಾಮ ಸೇತು ಪ್ರಾರಂಭ ಆಗುತ್ತೆ. ಅವೇ ರಾಮ ಸೇತುವಿನ ಕುರುಹುಗಳನ್ನ ನೀವು ಕಾಣಬಹುದು. ನಾವು ಕರ್ನಾಟಕ ಬಿಟ್ಟು ಎಲ್ಲೇ ಹೊರಗಡೆ ಬಂದ್ರು ನಮ್ಗೆ ಕನ್ನಡಿಗರನ್ನ ಕಂಡ್ರೆ ತುಂಬಾ ಇಷ್ಟ. ನಮ್ಮ ಅದ್ಭುತವಾದ ಮತ್ತು ಸುಂದರವಾದ ಕನ್ನಡ ಭಾಷೆಯನ್ನ ಮಾತಾಡಿದ್ದು ನೋಡಿ ನಾನು ಅವ್ರಿಗೆ ಕೇಳಿದೆ ಎಲ್ಲಿಂದ ಬಂದಿದ್ದೀರಿ ಅಂತ. ಇವರೆಲ್ಲ ಗೋಕಾಕ್ ನಿಂದ ಬಂದಿದಾರಂತೆ. ತುಂಬಾ ಖುಷಿ ಆಯ್ತು. ಇಲ್ಲಿನ ಈ ತಮಿಳುನಾಡಿನಲ್ಲಿ ನನಗೆ ಕನ್ನಡಿಗರು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಹಾಗಾಗಿ ಅವರೊಂದಿಗೆ ಒಂದು ಫೋಟೋ ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು. ಈ ಧನುಷ್ಕೋಡಿಯಲ್ಲಿ ವಿವಿಧ ಸೈಜ್ ನ ಶಂಖಗಳನ್ನ ನೀವು ಕಾಣಬಹುದು. ವಿವಿಧ ಬಣ್ಣದ ಚಿಕ್ಕ ಚಿಕ್ಕ ಸುಂದರವಾದ ಕಲ್ಲುಗಳು. ಎಷ್ಟು ಇದು? 50 rupees. ನೋಡಿ, ಈ ಕಡೆ ಹಿಂದೂ ಮಹಾಸಾಗರ ಹಾಗೂ ಎದುರುಗಡೆ ಬಂಗಾಳ ಕೊಲ್ಲಿ ಇರುವಂತ ವಿಶಿಷ್ಟವಾದ ಬೀಚ್ ಇದು. ಹೀಗೆ 2 ಸಮುದ್ರಗಳು ಅಂದ್ರೆ 2 ಸಾಗರಗಳು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ತುಂಬಾ ಕಷ್ಟ. 2 ಸಾಗರಗಳು ಒಟ್ಟಿಗೆ ಇರುವಂತ ಬೀಚ್ ಅನ್ನ ನೀವು ನೋಡ್ಬೋದು, ಒಳ್ಳೆ ಎಂಜಾಯ್ ಮಾಡ್ಬೋದು. ಇದು ಲಕ್ಷ್ಮಣ ತೀರ್ಥ ಅಂತ. ಈ ಲಕ್ಷ್ಮಣ ತೀರ್ಥ ಕೊಳದಲ್ಲಿ ಸಾವಿರಾರು ಮೀನುಗಳನ್ನ ನೋಡ್ಬೋದು. ಇಲ್ಲೊಂದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸುಂದರವಾಗಿ ಗುಹೆಯನ್ನು ನಿರ್ಮಿಸಿ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಶ್ರೀಕೃಷ್ಣನ ಎಲ್ಲ ಲೀಲೆಗಳ, ಆತನ ಜೀವನ ಚರಿತ್ರೆಯ ಹಲವಾರು ಕಲಾಕೃತಿಗಳನ್ನು ಮಾಡಿಟ್ಟಿದ್ದಾರೆ.
ಅಲ್ಲಿಯೇ ಪಕ್ಕದಲ್ಲಿ ನಟರಾಜ ದೇವಸ್ಥಾನ ಇದೆ. ಈ ರಾಮೇಶ್ವರಂ ದೇವಸ್ಥಾನದ ಪಕ್ಕದಲ್ಲಿ ಜಂಗಮವಾಡಿ ಮಠ ಹಾಗೂ ಕಾಶಿ ಮಠವನ್ನು ಸಹ ತಾವು ಕಾಣಬಹುದು.